ಇಲ್ಲಿ ನಾನು ಟ್ರೇಲರ್ ನೋಡ್ದಂಗೆ ಒಟ್ಟು 2-3 ಭಾಷೆ ಅಂದರೆ ಕನ್ನಡದ್ದೇನೆ, ಒಂದು ಉತ್ತರ ಕರ್ನಾಟಕ ಬೆಲ್ಟ್ ಹಾಕೋರಿ ಅಪ್ಪ ಅಂತ ಬರುತ್ತೆ, ಮತ್ತೆ ಮಂಗಳೂರು ಫೇಮಸ್ ಡೈಲಾಗ್ ಬೇವರ್ಸಿ ಅಂತ ಒಂದು ಡೈಲಾಗ್. ಸೊ ಈ ಭಾಷೆಗಳ ಸಮ್ಮಿಲನ ನೋಡಿದಾಗ್ಲೂ ಇಲ್ಲ ಇಲ್ಲೇನೋ ಪಕ್ಕ ಇದೆ ಅಂತ. ಸೊ ನಿಮಗೆ ಮಲೆನಾಡು ಭಾಷೆ ಬೇರೆ, ಮಂಗಳೂರು ಭಾಷೆ, ಹೆಂಗ್ ಅನಿಸ್ತಾ ಇತ್ತು ನಿಮಗೆ? ಯಾವ್ದಾದ್ರು ಡೈಲಾಗ್ಗಳು ಇತ್ತಾ ಅಂದ್ರೆ ಮಂಗಳೂರ್ದು ಪರ್ಟಿಕ್ಯುಲರ್ ಆಗಿ? ಇಲ್ಲ, ಅದೇ ಈಗ ನನ್ನ ಹೆಸರು ಇದರಲ್ಲಿ ಸಂತೋಷ್ ಅಂತ. ಸೊ ಅವನು ಡೈರೆಕ್ಟರ್ ಸಂತೋಷ್ ಮಂಚಾಲೆ ಅಂತಾನೆ ಇಟ್ಬಿಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಮಲೆನಾಡಲ್ಲಿ ಇರೋಂತ ಒಂದು ಊರದು, ಅಲ್ಲಿ ಇಟ್ಟಿದ್ದಾನೆ. ಸೊ ಹಂಗಾಗಿ ನನ್ನ ಪಾತ್ರ ಅಲ್ಲಿಂದ ಬಂದಿರೋದು ಅಂತ. ಅದೇ ತರ ಒಂದೊಂದ್ ಪಾತ್ರನೂ ಒಂದೊಂದ್ ಕಡೆಯಿಂದ ಬಂದಿರುತ್ತೆ. ಅದು ನಿಮ್ಗೇನಂದ್ರೆ ತುಂಬಾ ಡೀಟೇಲಿಂಗ್ ಆಗಿ ಹೋಗಿಲ್ಲ, ಅವ್ರ ಭಾಷೆ ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಮಂಗಳೂರಿಂದ ಬಂದಿದ್ದಾನೆ ಅಂತ. ಸೊ ಅದಕ್ಕೆ ಬ್ಯಾಕ್ ಸ್ಟೋರಿ ತರ ಏನು ಮೇಜರ್ ಆಗಿಲ್ಲ, ಬಟ್ ಒಂದು ಕ್ಯಾರೆಕ್ಟರ್ಗೆ ಒಂದು ಡೆಫಿನಿಷನ್, ಓಕೆ ಈತ ಇಲ್ಲಿಂದ ಬಂದಿರ್ತಾನೆ, ಆ ತರ ಒಂದು ಅಷ್ಟೇ. ಓಕೆ, 26th ರಿಲೀಸ್ ಆಗ್ತಾ ಇದೆ, ಇನ್ನೇನು ಇಷ್ಟು ದಿನದ ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆ. ಸೊ ನಿಮ್ಮ ದಿಗಂತ್ನ ನಾವು ಪಾರ್ಟಿ ಮೂಡಲ್ಲಿ ಹೆಂಗ್ ನೋಡಬಹುದು ಅಂತ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅದೇ ಈ ಸಿನಿಮಾ ಬಂದು ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇದೇನ್ ಬ್ಯಾಚುಲರ್ ಪಾರ್ಟಿ ಅಂದ್ರೆ ತುಂಬಾ ಈ ಕುಡಿದಾಟ ಮಾಡಿ ಕಿರಿಕ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ, ಬರೀ ತಮಾಷೆ ಇದೆ. ಎಲ್ಲೋ ಊಟಕ್ಕೆ ಉಪ್ಪಿನಕಾಯಿ ತರ ಒಂದ್ ಸ್ವಲ್ಪ ಈ ಪಾರ್ಟಿ ಮಾಡಿರೋದು ಸೀನ್ಗಳಿರುತ್ತೆ, ಬಿಟ್ರೆ ಆ ಸಿನಿಮಾ ಬೇರೆ ತರನೇ ಒಂದು ತಿರುವು ತಗೊಳುತ್ತೆ. ಅಲ್ಲಿಂದ ತುಂಬಾ ಮಜಾ ಇದೆ. ಸೊ ಜನ ಬಂದು ನೋಡಿ ನಮ್ಮ ಸಿನಿಮಾನ, ಒಂದು ಒಳ್ಳೆ ಕಾಮಿಡಿ ಸಿನಿಮಾನ ನಾವು ಮಾಡಿದೀವಿ, ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರಯತ್ನನ ಮಾಡಿದೀವಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಜನವರಿ 26 ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ. ಓಕೆ, ಅಂದ್ರೆ ಈಗ ಪ್ರಮೋಷನ್ಗೆ ಎಲ್ಲೆಲ್ಲಿ ಹೋಗ್ತಾ ಇದ್ರೆ, ಇನ್ನು ಎಲ್ಲೆಲ್ಲಿ ಹೋಗೋಕಿದೆ? ಫಸ್ಟ್ ಡೇ ಫಸ್ಟ್ ಶೋ ಗೊತ್ತಿಲ್ಲ, ಅದೇ ಈ ತರದ್ದು ಮೇನ್ ಥಿಯೇಟರ್ಸ್ ಎಲ್ಲ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನಾವು ವಿಸಿಟ್ ಮಾಡ್ತೀವಿ. ಅದು ಬಿಟ್ರೆ ಇನ್ನೇನೇನ್ ಪ್ರಮೋಷನ್ ಪ್ಲಾನ್ ಮಾಡಿದ್ದಾರೆ ಅಂತ ನಮ್ಮ ಟೀಮ್ ಕೇಳಬೇಕು. ಅವ್ರ ದಿನ ಬೆಳಿಗ್ಗೆ ಕಾಲ್ ಮಾಡ್ತಾರೆ, ಇದೆ ಅಂತಾರೆ, ಬಂದು. ನೀವು ಇನ್ನೂ ನೋಡಿಲ್ಲ ಅಲ್ವಾ ಮೂವಿ? ಅಂದ್ರೆ ಮೂವಿ ನೋಡಿದಿರಾ ಇಲ್ವಾ? ಇಲ್ಲ, ನೋಡಿಲ್ಲ. ಇಬ್ರು ನೋಡಿಲ್ಲ. ನೀವು ಸರ್ಪ್ರೈಸ್ ಆಗಿ ನೋಡೋಣ ಫಸ್ಟ್ ಡೇ ಅಂತಾನೆ. ಎಲ್ಲಿ ಅಂತ ಪ್ಲಾನ್ ಮಾಡಿದೀರಾ ಅಥವಾ ಮಾಡ್ಬೇಕಾ? ಇವಾಗ ಪ್ಲಾನ್ ಮಾಡ್ತೀವಿ ಇವಾಗ ಎಲ್ಲಿ ನೋಡೋಣ ಅಂತ. ಇಲ್ಲ, ಪ್ಲಾನ್ ಇದೆ ಖಂಡಿತ, ಜನರ ಜೊತೆನೂ ನೋಡ್ಬೇಕು ಅನ್ನೋ ಪ್ಲಾನ್ ಎಲ್ಲ ಇದೆ. ಅದು ಯಾವಾಗ ಎಲ್ಲಿ ನಮ್ಮ ಟೀಮ್ ನೋಡ್ಬಿಟ್ಟು ಹೇಳ್ತಾರೆ. ಓಕೆ, ಇನ್ನೊಂದು ಕ್ವಶನ್ ತುಂಬಾ ಎಲ್ರೂ ಕೇಳ್ತಾರೆ ಇವನ್ ಇಂಡಸ್ಟ್ರಿಯಲ್ಲೂ. ಪರಮಾರ್ ಸ್ಟುಡಿಯೋ ಅಂತ ಅಂದಾಗ ಬಜೆಟ್ ಅಂತ, ಅದರಲ್ಲೂ ನೀವು ತುಂಬಾ ಶೂಟಿಂಗ್ನು ಬೇರೆ ಕಡೆನೆ ಮಾಡಿರೋದು, ಥೈಲ್ಯಾಂಡ್ ಅಲ್ಲೇ ಮಾಡಿರೋದು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದೇ ಬಜೆಟಿಗೆ ಅಂತೂ ನಿಜ ಅವರು ಎಲ್ಲೂ ಯಾವುದೇ ತರದ ಕೊರತೆ ಇರಲಿಲ್ಲ. ಯಾಕಂದ್ರೆ ಅಭಿ ಫಸ್ಟ್ ಬಜೆಟ್ ಪ್ರಪೋಸ್ ಮಾಡಿದಾಗ್ಲೂ ಇದು ವಾಸ್ ರಿಯಲಿ ಹೈ. ಸೊ ಅದಕ್ಕೂ ಅವ್ರು ಏನು ತಲೆ ಕೆಡಿಸ್ಕೊಂಡಿಲ್ಲ, ಇಲ್ಲ ಮಾಡೋಣ ಅಂತಾನೆ ಆಯ್ತು. ಬಜೆಟ್ ಕಟ್ ಮಾಡ್ಕೊಳ್ಳಿ ಅಂತಾನು ಏನು ಹೇಳಿಲ್ಲ. ಥೈಲ್ಯಾಂಡ್ ಅಂದ್ರೆ ಫಸ್ಟ್ ಥೈಲ್ಯಾಂಡ್ ಜಾಸ್ತಿ ಆದ್ರೆ ನಾವು ಬೇರೆ ಕಡೆ ಇಂಡಿಯಾದಲ್ಲೇ ಎಲ್ಲಾರು ಹೋಗ್ತೀವಿ, ಆ ತರದ್ ಏನೇನೋ ಬಂತು, ಗೋವಾ ಗೀವಾ ಅಂತೆಲ್ಲ. ಬಟ್ ಕೊನೆಗೂ ರಕ್ಷಿತ್ ಹೇಳ್ದ, ಇಲ್ಲ ಇದು ನೀವು ಕಥೆಯಲ್ಲಿ ಈ ತರ ಇದ್ರೆ ಇದೇ ತರ ಇರ್ಲಿ, ಥೈಲ್ಯಾಂಡ್ಗೆ ಹೋಗಿ ಶೂಟ್ ಮಾಡಿ, ಆ ತರ ಎನ್ಕರೇಜ್ಮೆಂಟ್ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಸಿಕ್ತು. ಸೊ ನಿಮ್ಮನ್ನ ಬೇರೆ ತರದಲ್ಲೂ ಕೂಡ ನೋಡಬಹುದು ಅನ್ನುವಂತ ಪ್ರತಿಯೊಬ್ಬ ಕಲಾವಿದಂಗೂ ಅದು ಆಸೆ, ನಾನು ಎಲ್ಲಾ ಕ್ಯಾರೆಕ್ಟರ್ನು ಮಾಡಬೇಕು, ಎಲ್ಲಾ ತರನು ಜನನ ನೋಡ್ಬೇಕು, ಸ್ವೀಕರಿಸಬೇಕು ಅಂತ. ಸೊ ಇದ್ರಲ್ಲೂ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯಾನ್ಸ್ಗೆ ಸಿರಿ ಅವ್ರನ್ನ ಯಾವ ತರ ನೋಡಬಹುದು ಅವ್ರಿಗೆ? ಈಗ ಆಲ್ರೆಡಿ ಒಂದು ಚಿಕ್ಕ ಝಲಕ್ ನಿಮ್ಗೆ ಸಿಕ್ಕಿದೆ ಟ್ರೇಲರ್ ಅಲ್ಲಿ, ಬಟ್ ಖಂಡಿತ ಬನ್ನಿ. 26th ಜನವರಿ ರಿಲೀಸ್ ಆಗ್ತಿದೆ ಬ್ಯಾಚುಲರ್ ಪಾರ್ಟಿ. ಆ್ಯಂಡ್ ಒಂದು ನಗಬೇಕು ಅನ್ನೋ ಒಂದು ಐಡಿಯಾ ನಮಗೆಲ್ಲ ಇದೆಯಲ್ಲ, ಅಂದರೆ ಕಾಮಿಡಿ ಫಿಲ್ಮ್ಸ್ನ ಇಂದ ಈ ಒಂದು ವರ್ಷವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಲೈಕ್ ಇಟ್. ಖಂಡಿತ ಬನ್ನಿ ಜನವರಿ 26 ಬ್ಯಾಚುಲರ್ ಪಾರ್ಟಿ.